ಹೆಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ ಅಪಘಾತದಲ್ಲಿ ಕರ್ನಾಟಕದ 3 ಯೋಧರು ಸೇರಿದಂತೆ 5 ಸಾವನ್ನಪ್ಪಿದ್ದಾರೆ. ಇದು ಒಂದು ದುಃಖಭರಿತವಾದ ವಿಷಯ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಸೆಕ್ಟರ್ನ ಮೆಂದರ್ನ ಬಲ್ನೋಯಿ ಪ್ರದೇಶದಲ್ಲಿ ಮಂಗಳವಾರ ವಾಹನ ಕಮರಿಗೆ ಬಿದ್ದು ಸಾವನ್ನಪ್ಪಿದ ಮರಾಠ ಲೈನ್ ಇನ್ಫೆಂಟ್ರಿ 11ನೇ ಬೆಟಾಲಿಯನ್ನ 5 ಯೋಧರಲ್ಲಿ 3 ಕರ್ನಾಟಕದವರಿದ್ದಾರೆ. ಕರ್ನಾಟಕದ ಯೋಧರನ್ನು ಬೆಳಗಾವಿ ಜಿಲ್ಲೆಯ ಹೊನ್ನಿಹಾಳದ ಸುಬೇದಾರ್ ದಯಾನಂದ ತಿರ್ಕಣ್ಣವರ್, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದ ಸಿಪಾಯಿ ಮಹೇಶ್ ನಾಗಪ್ಪ ಮರಿಗೊಂಡ, ಕುಂದಾಪುರ ತಾಲೂಕಿನ ಬೀಜಾಡಿಯ ಲ್ಯಾನ್ಸ್ ಹವಾಲ್ದಾರ್ ಅನೂಪ್ ಪೂಜಾರಿ ಎಂದು ಗುರುತಿಸಲಾಗಿದೆ. ತಂಡವನ್ನು ಮುನ್ನಡೆಸುತ್ತಿದ್ದ ಸುಬೇದಾರ್ ತಿರ್ಕಣ್ಣರವರ್ ಅವರು ಕಳೆದ 25 ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಮುಂದಿನ ವರ್ಷ ನಿವೃತ್ತಿಯಾಗಬೇಕಿತ್ತು. ಅವರ ತಂದೆ ತಾಯಿ, ಪತ್ನಿ ಹಾಗೂ 2 ಮಕ್ಕಳನ್ನು ಅಗಲಿದ್ದಾರೆ. ಅವರ ತಂದೆ ನಿವೃತ್ತ ಪೋಸ್ಟ್ಮ್ಯಾನ್. ಹೊನ್ನಿಹಾಳದಲ್ಲಿ ನೆಲೆಸುವ ಮೊದಲು ಸಾಂಬ್ರಾ ಗ್ರಾಮದಲ್ಲಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ತಿರ್ಕಣ್ಣವರ್ ಅವರು ಸಾಂಬ್ರಾದೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದ್ದರು. ಇತ್ತೀಚಿನ ಲಕ್ಷ್ಮೀದೇವಿ ತೀರ್ಥಯಾತ್ರೆ ಸೇರಿದಂತೆ ಆಗಾಗ್ಗೆ ಭೇಟಿ ನೀಡುತ್ತಿದ್ದರು. ದುರಂತದ ಸುದ್ದಿಯನ್ನು ಅವರ ಪತ್ನಿ ಸೇರಿದಂತೆ ಹೆಚ್ಚಿನ ಕುಟುಂಬ ಸದಸ್ಯರಿಗೆ ತಕ್ಷಣದ ದುಃಖವನ್ನು ತಪ್ಪಿಸಲು ಬುಧವಾರ ಸಂಜೆಯವರೆಗೆ ತಡೆಹಿಡಿಯಲಾಯಿತು. ಮಹೇಶ್ ಮರಿಗೊಂಡ 11ನೇ ಮರಾಠ ರೆಜಿಮೆಂಟ್ನಲ್ಲಿ 6 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದರು. ಮೃತರು ಪತ್ನಿ ಲಕ್ಷ್ಮಿ, ತಾಯಿ, ತಂಗಿ ಹಾಗೂ ಕಿರಿಯ ಸಹೋದರರನ್ನು ಅಗಲಿದ್ದಾರೆ. 3 ವರ್ಷಗಳ ಹಿಂದೆ ಲಕ್ಷ್ಮಿಯನ್ನು ಮದುವೆಯಾಗಿದ್ದರು. ಮಹೇಶ್ ಅವರ ಅಕಾಲಿಕ ನಿಧನದಿಂದ ಮಹಾಲಿಂಗಪುರ ಪಟ್ಟಣದಲ್ಲಿ ತೀವ್ರ ಶೋಕ ಮೂಡಿದೆ. ತಿರ್ಕಣ್ಣನವರ್ ಮತ್ತು ಮರಿಗೊಂಡ ಅವರ ಪಾರ್ಥಿವ ಶರೀರ ಗುರುವಾರ ಬೆಳಗಾವಿ ತಲುಪಿ ಅವರವರ ಗ್ರಾಮಗಳಿಗೆ ರವಾನೆಯಾಗಲಿದೆ. ತನ್ನ ಪ್ರೀತಿಯ ಪುತ್ರ ಲ್ಯಾನ್ಸ್ ಹವಾಲ್ದಾರ್ ಅನೂಪ್ ಪೂಜಾರಿ ಅವರ ನಿಧನದ ನಂತರ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೀಜಾಡಿಯಲ್ಲಿ ಕತ್ತಲೆ ಕವಿದಿದೆ. ಪೂಜಾರಿ 13 ವರ್ಷಗಳ ಹಿಂದೆ ಸೇನೆಗೆ ಸೇರಿದ್ದರು. ಅವರ ತಾಯಿ, 2 ಹಿರಿಯ ಸಹೋದರಿಯರು, ಪತ್ನಿ ಮತ್ತು 1.5 ವರ್ಷದ ಮಗಳನ್ನು ಅಗಲಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಪೂಜಾರಿ ಪರಾಕ್ರಮವನ್ನು ಪ್ರದರ್ಶಿಸಿದ್ದರು ಮತ್ತು ಕ್ರೀಡಾಪಟುವೂ ಆಗಿದ್ದರು ಎಂದು ಅವರ ಸಂಬಂಧಿ ಅಶೋಕ್ ಪೂಜಾರಿ ಅವರು ಹೇಳಿದ್ದಾರೆ. ಪೂಜಾರಿ ಅವರು ಎನ್ಸಿಸಿ ಕೆಡೆಟ್ ಆಗಿ ಉತ್ತಮ ಸಾಧನೆ ಮಾಡಿದ್ದಾರೆ ಮತ್ತು ಪಿಯುಸಿ ನಂತರ ಸೈನ್ಯಕ್ಕೆ ಸೇರಿದ್ದಾರೆ. ತಮ್ಮ 13 ವರ್ಷಗಳ ಸೇವಾವಧಿಯಲ್ಲಿ ಹೆಚ್ಚಾಗಿ ಜಮ್ಮು ಮತ್ತು ಕಾಶ್ಮೀರ ಮತ್ತು ಮಣಿಪುರದಲ್ಲಿ ಸೇವೆ ಸಲ್ಲಿಸಿದ್ದು, 3 ತಿಂಗಳಲ್ಲಿ ಗುಜರಾತ್ಗೆ ವರ್ಗಾವಣೆಯಾಗುವುದಾಗಿ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ಪೂಜಾರಿ ಅವರು ದಿವಂಗತ ನಾರಾಯಣ ಪೂಜಾರಿ ಮತ್ತು ಚಂದು ಪೂಜಾರ್ತಿ ಅವರ ಪುತ್ರರಾಗಿದ್ದು, ಅವರ ಪತ್ನಿ ಮಂಜುಶ್ರೀ ಮತ್ತು ಪುತ್ರಿ ಈಶ್ವಾನಿ ಅವರನ್ನು ಅಗಲಿದ್ದಾರೆ. ಕುಂದಾಪುರ ಸಮೀಪದ ಕೋಟೇಶ್ವರದ ಕೋಟಲಿಂಗೇಶ್ವರ ದೇವಸ್ಥಾನದ ಪ್ರಸಿದ್ಧ ಉತ್ಸವವಾದ ಕುಡಿ ಹಬ್ಬದಲ್ಲಿ ಪಾಲ್ಗೊಳ್ಳಲು 10 ದಿನಗಳ ಹಿಂದೆಯಷ್ಟೇ ಗ್ರಾಮಕ್ಕೆ ಬಂದಿದ್ದರು. ಅವರು 3 ದಿನಗಳ ಹಿಂದೆಯಷ್ಟೇ ಜಮ್ಮು ಕಾಶ್ಮೀರದ ಕರ್ತವ್ಯಕ್ಕೆ ಮರಳಿದ ದಿನವೇ ಈ ದುರಂತ ಸಂಭವಿಸಿದೆ. ಗುರುವಾರ ಬೆಳಗಿನ ಜಾವ 1 ಗಂಟೆಗೆ ಅವರ ಪಾರ್ಥಿವ ಶರೀರ ಬೆಳಗಾವಿಯಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಲುಪಿತು. ಪಾರ್ಥಿವ ಶರೀರ ಗುರುವಾರ ಬೆಳಗ್ಗೆ 9 ಗಂಟೆಗೆ ತೆಕಟ್ಟೆ ತಲುಪಿ ನಂತರ ಮೆರವಣಿಗೆ ಬೀಜಾಡಿಗೆ ಕೊಂಡೊಯ್ಯಲಿದೆ.
ಯೋಧರ ಪಾರ್ಥಿವ ಶರೀರವನ್ನು ಅವರ ವ್ಯಾಸಂಗ ಮಾಡಿದ ಬೀಜಾಡಿ ಪಡುವಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಾರ್ವಜನಿಕರ ಶ್ರದ್ಧಾಂಜಲಿಯಾಗಿ ಇಡಲಾಗುವುದು. ಈ ಒಂದು 3 ಜನ ನಮ್ಮ ಕರ್ನಾಟಕದ ಯೋಧರಾಗಿದ್ದಾರೆ. ಇದು ಬಹಳ ದುಃಖಭರಿತವಾದಂತಹ ವಿಷಯ. ಈ ಒಂದು ಘಟನೆಯಲ್ಲಿ 5 ಜನರು ಯೋಧರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ 3 ಜನ ಕರ್ನಾಟಕದವರು. ಈ ಒಂದು 5 ಜನಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳುತ್ತಾ, ಯೋಧರು ಅಂದರೆ ನಮ್ಮ ನಾಡಿನ ವೀರರು. ಇವರ ಒಂದು ಸಾಧನೆ ತ್ಯಾಗಕ್ಕೆ ಬೆಲೆ ಕಟ್ಟಲಾಗಂತಹದ್ದು. ಆದ್ದರಿಂದ ಎಲ್ಲರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಬೇಡಿಕೊಳ್ಳೋಣ. ಅವರ ಕುಟುಂಬಕ್ಕೆ ಆ ದೇವರು ಸದಾ ಕರುಣೆ ತೋರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.